ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತ ನೋಡೋದಾದರೆ, ಸ್ನೇಹಿತರೆ ಏನು ಯಾರೆಲ್ಲ ಗೂಗಲ್ ಜೆಮಿನಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋಗಳನ್ನು ಮಸ್ತಾಗಿ ಎಡಿಟ್ ಮಾಡ್ಕೋತಿದ್ದೀರಾ, ಅವರು ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸನ್ನು ತಂದಿದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವಾಗ ಏನು ಸ್ಕ್ರೀನ್ ಮೇಲೆ ಒಂದು ಡಿಸ್ಪ್ಲೇ ಆಗ್ತಾ ಇದೆ. ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು ಸ್ನೇಹಿತರೆ. ಯಾಕಪ್ಪ ಅಂದರೆ ಸ್ನೇಹಿತರೆ, ಈ ಹುಡುಗಿ ಕೂಡ ತಮ್ಮ ಫೋಟೋ ಮತ್ತು ಅದ್ರ ತಕ್ಕಂತೆ ಪ್ರಾಂಪ್ಟನ್ನು ಹಾಕಿ ಗೂಗಲ್ ಜೆಮಿನಿಯಲ್ಲಿ ಎಡಿಟ್ ಮಾಡೋಕ್ಕೆ ಹಾಕಿತ್ತು. ಗೂಗಲ್ ಜೆಮಿನಿ ಆ ಹುಡುಗಿ ಕೊಟ್ಟಿರೋ ಪ್ರಾಂಪ್ಟ್ ಪ್ರಕಾರ ಏನು ಫೋಟೋವನ್ನು ಎಡಿಟ್ ಮಾಡಬೇಕಾಯಿತು, ಅದೇ ರೀತಿ ಫೋಟೋವನ್ನು ಎಡಿಟ್ ಮಾಡಿ ಆ ಹುಡುಗಿಗೆ ಕೊಟ್ಟಿದೆ ಸ್ನೇಹಿತರೆ. ಆದರೆ ವಿಷಯ ಇಲ್ಲಿ ಅದಲ್ಲ ಸ್ನೇಹಿತರೆ. ಆ ವಿಷಯ ಏನು ಅಂತ ತಿಳ್ಕೊಬೇಕು ಅಂದರೆ ಸ್ನೇಹಿತರೆ, ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿ ವಿಷಯ ಏನು ಅಂದರೆ, ಆ ಹುಡುಗಿ ಪ್ರಾಂಪ್ಟ್ ಜೊತೆ ಅಪ್ಲೋಡ್ ಮಾಡಿರೋ ಫೋಟೋದಲ್ಲಿ ಆ ಹುಡುಗಿ ಕೈ ಮೇಲೆ ಮಚ್ಚೆ ಇರಲಿಲ್ಲ. ಸೊ ಆದರೆ ಆ ಜೆಮಿನಿ AI ಏನಿದೆ ಅದು ಆ ಮಚ್ಚೆಯನ್ನು ರೆಕಗ್ನೈಸ್ ಮಾಡಿ ಯಾವ ರೀತಿ ಒಂದು ಫೋಟೋಗೆ ಮಚ್ಚೆಯನ್ನು ಹಾಕಿ ಕಳಿಸ್ತು ಅನ್ನೋದೇ ಆ ಹುಡುಗಿಗೆ ಒಂದು ಆಶ್ಚರ್ಯ ಆಗಿತ್ತು ಸ್ನೇಹಿತರೆ. ಯಾಕಂದರೆ ಆ ಜೆಮಿನಿ AI ಏನಿದೆ ಅದು ಪ್ರತಿಯೊಂದು ನೀವು ಅಪ್ಡೇಟ್ ಮಾಡಿರೋ ಪಾಸ್ಟ್ ಫೋಟೋಗಳನ್ನು ಎಲ್ಲದಕ್ಕೂ ಕೂಡ ರೆಕಗ್ನೈಸ್ ಮಾಡುತ್ತೆ, ಮ್ಯಾಚ್ ಮಾಡುತ್ತೆ ಸ್ನೇಹಿತರೆ. ಆ ಮ್ಯಾಚಿಂಗ್ ಸಮಯದಲ್ಲಿ ಯಾವ್ದಾದ್ರು ಒಂದು ಫೋಟೋ ಸಿಂಕ್ ಆಯಿತು, ಯಾವ್ದಾದ್ರು ಒಂದು ಫೋಟೋ ಮ್ಯಾಚ್ ಆಯಿತು, ಅದ್ರ ಪರ್ಟಿಕ್ಯುಲರ್ ಆಗಿ ಏನಾದ್ರು ಮ್ಯಾಚ್ ಆದರೆ ಮಾತ್ರ ಆ ಒಂದು ಫೋಟೋ ಜೊತೆಗೆ ಈ ಒಂದು ಎಡಿಟನ್ನು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಆ ಫೋಟೋದಲ್ಲಿ ಯಾವುದಾದ್ರು ಪಾಸ್ಟಲ್ಲಿರೋ ಫೋಟೋ ಏನಾದ್ರು ರೆಕಗ್ನೈಸ್ ಆಗಿ ಅದರಲ್ಲಿರೋ ಪ್ರತಿಯೊಂದು ಕೂಡ ಅದನ್ನು ಮ್ಯಾಚ್ ಮಾಡಿಕೊಂಡು ಪ್ರತಿಯೊಂದು ಕೂಡ ರೆಕಗ್ನೈಸ್ ಮಾಡಿಕೊಂಡು ಅದಕ್ಕೂ ಇದಕ್ಕೂ ಒಂದು ಎಡಿಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಆ ಸಮಯದಲ್ಲಿ ಆ ಟೈಮಲ್ಲಿ ಆ ಮಚ್ಚೆನೂ ಕೂಡ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಜೊತೆಗೆ ಸ್ನೇಹಿತರೆ, ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟಾಗಿ ನೀವು ಏನನ್ನು ಅಬ್ಸರ್ವ್ ಮಾಡ್ಕೊಬೇಕು ಅಂದರೆ, ನೀವು ಯಾವುದೇ ರೀತಿ ಜೆಮಿನಿ AI ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿದ್ರೆ ಟೆಂಪ್ರವರಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ನೀವು ಯಾವುದೇ ಫೋಟೋ ಅಪ್ಲೋಡ್ ಮಾಡಿದ್ರೂ ಕೂಡ ಫೋಟೋಸು ಜೆಮಿನಿ AI ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ, ನೀವೇನು ನಿಮ್ಮ ಪ್ರೈವೇಟ್ ಫೋಟೋಗಳನ್ನಾಗಿರ್ಬೋದು, ಯಾವುದೇ ರೀತಿ ಒಂದು ಇಂಪಾರ್ಟೆಂಟ್ ಫೋಟೋಗಳನ್ನಾಗಿರ್ಬೋದು, ದಯವಿಟ್ಟು ಜೆಮಿನಿ AI ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿಬಿಡಿ ಸ್ನೇಹಿತರೆ. ಸೊ ಆದಷ್ಟು ಸೇಫ್ ಆಗಿರೋಕ್ಕೆ ಟ್ರೈ ಮಾಡಿ. ಆದಷ್ಟು ಹುಡುಗಿರು ಇದ್ರ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇರೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋನ ಎಲ್ಲರಿಗೂ ಕೂಡ ಯಾರೆಲ್ಲ ನಿಮ್ಮ ಜೆಮಿನಿ AI ಯೂಸ್ ಮಾಡಿ ಪ್ರಾಂಪ್ಟನ್ನು ಕಳಿಸಿ ಫೋಟೋ ಎಡಿಟ್ ಮಾಡ್ಕೋತಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಕಳಿಸಿ ಶೇರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.